4 ದೇವರನ್ನ ಹೇಳ್ತೈತಿ ನಮ್ಮ ಶಾಸ್ತ್ರ. ಮೊದಲು ಯಾವ 4 ದೇವ್ರಿ ಗೊತ್ತದವನ್? 4 ದೇವ್ರು ನಿಮ್ಮ ದೇವರಲ್ಲ. 4 ದೇವ್ರ ಅಂದ್ರೆ ಮತ್ತೆ ನಿಮ್ಮ ಹೇಳ್ತೀರಿ ನೀವು. ದುರ್ಗವ್ವ, ದ್ಯಾಮವ್ವ, ಕಲ್ಲಪ್ಪ, ಈಶ್ವರ, ಈ ದೇವ್ರನ್ನ ಹೇಳಿಲ್ಲ ಅವರು. ಪ್ರಪ್ರಥಮವಾಗಿ ನಮಗ ಪರಿಚಯ ಮಾಡ್ತಕ್ಕಂಥ 4 ದೇವರು ಯಾರು ಅಂತಂದ್ರ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಈ 4 ದೇವರ ಮೊದಲು ಬೇಕು ಅಂತ. ಯಾವ ದೇವರನ್ನು ಬಿಟ್ಟರು ಕೂಡ ಈ 4 ದೇವರನ್ನು ಬಿಡಬಾರ್ದು. ಅದರೊಳಗ ಮೊದಲನೇ ಗದಾರಲ್ರಿ ತಂದೆ ತಾಯಿ. ಈ ದೇವರಿಗಿಂತ ಯಾವ ದೇವರು ದೊಡ್ಡದಲ್ಲ. ಯಾಕೆ ಅವ್ರು ಈ ಭೂಮಿಗೆ ತಂದಾರತ್ ನಾವು ಬದುಕಾಕತ್ತೀವಿ, ನಾವು ಈ ಜಗತ್ತನ್ನ ನೋಡಾಕತ್ತೀವಿ. ಅವರ ನಮ್ಮ ಭೂಮಿಗೆ ತಂದಿರ್ಲಿಕ್ಕಂದ್ರ ನಾವೆಲ್ಲಿ ಈ ಜಗತ್ತು ನೋಡ್ತಿದ್ದೀವ್ರಿ, ನಾವೆಲ್ಲಿ ಹುಡ್ತಿದ್ದೀವಿ. ಅದಕ್ಕೆ ತಂದೆ ತಾಯಿನ ದೇವರು ಅಂತ ನಂಬಿರ್ತಕ್ಕಂಥ ದೇಶ ಇದು. ಆದ್ರೆ ಇವತ್ತು ಎಷ್ಟು ಮಂದಿ ತಂದೆ ತಾಯಿ ದೇವರಂತ ನಂಬ್ಯಾರ? ಎಷ್ಟೋ ಮಂದಿ ತಂದೆ ತಾಯಿನ ಬಡದು ಹೊಡೆದು ಹೊರಗೆ ಹಾಕೋದಂದ್ರೆ ಏನು? ತಂದೆ ತಾಯಿಗೆ ಮನೆ ಬಿಟ್ಟು ಹೊರಗೆ ಕಳಿಸೋದಂದ್ರೆ ಏನು? ಅವರಿಗೆ ಒದಿದಂದ್ರೆ ಏನು? ಹೊಡಿದಂದ್ರೆ ಏನು? ಬಡಿದಂದ್ರೆ ಏನು? ಕೆಲವೊಂದು ಮಕ್ಕಳಂತರು ಅವ್ರಿಗೆ ಮನಸ್ಸೈತೋ ಮನಸ್ಸು ಕಲ್ಲೈತೋ ಅನ್ನೋದ ಗೊತ್ತಾಗಂಗಿಲ್ಲ. ನೋಡಿರ್ಬೇಕು ನೀವು ಟಿವ್ಯಾಗ. ಈಗ ಒಂದು 6 ತಿಂಗಳ ಹಿಂದೆ ಪಾಪ ಮುದುಕಿ ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನ ಯವ್ವ ಇಲ್ಲೇ ಹೋಗೋನು ಬಾ ಅಂತ ಮಗ ಬೈಕ್ ಒಳಗೆ ಹತ್ಸೊಂದ ಹೊಕ್ಕಾನ. ಹತ್ಸೊಂದು ಹೋಗಿ ಒಂದಿಷ್ಟು ದೂರ, ಎಲ್ಲೋ ದೂರ ಹೋಗಿ ಯವ್ವ ನಿನಗ ನೀರ್ ತರ್ತೀನಿ ಇಳಿ ಒಂದಿಷ್ಟು ಅಂತ ತಾಯಿನ ಇಳಿಸಿದ ರೋಡ್ ಮಧ್ಯೆ. ಇಳಿಸಿ ನೀರ್ ತರ್ತೀನಂತ ಹೋದವ ಹೊಳ್ಳಿ ಬರಲೇ ಇಲ್ಲ. ನಡು ರೋಡ್ನಾಗ ತಾಯಿನ ಬಿಟ್ಟು ಹೋಗಿ ಬಿಡ್ತಾನ. ಇಂಥ ಮಕ್ಕಳು ಅದಾರಲ್ರಿ. ಆದ್ರೆ ತಂದೆ ತಾಯಿಗಳು ಮಕ್ಕಳು ಬೇಕಂತ ಎಷ್ಟು ಗಿಡ ಸುತ್ತಿರ್ತಾರ, ಎಷ್ಟು ದೇವಸ್ಥಾನಕ್ಕೆ ಹೋಗಿರ್ತಾರ, ಇಷ್ಟೆಲ್ಲ ಹರಕಿ ಹೊತ್ತು ಮಕ್ಕಳನ್ನ ಹಿಡ್ದಿರ್ತಾರ. ಆವು ಮಕ್ಕಳು ನಮಗ ಇಕ್ಕಳಾಗಿ ಕಾಡಾಕತ್ತ. ಎಷ್ಟು ತಂದೆ ತಾಯಿಗಳ್ರಿ. ಒಬ್ಬಕ್ಕೆ ತಾಯಿ ಭಿಕ್ಷೆ ಬೇಡ್ತಿರ್ತಾಳ. ಭಿಕ್ಷೆ ಬೇಡೋ ಸಂದರ್ಭದೊಳಗ ಭಿಕ್ಷೆ ಬೇಡ್ತಾ ಊರ್ ಹೊರಗೆ ಒಂದು ಮನಿಗೆ ಹೋಗ್ತಾಳ. ಆ ಮನಿ ಒಳಗ ಪಾಪ ಒಬ್ಬಕ್ಕೆ ಹೆಣ್ಮಗಳು ಗರ್ಭಿಣಿ ಇರ್ತಾಳ. ಭಿಕ್ಷಾಂದೇಹಿ ಅಂತಾಳ. ಹಣ್ಣಾದ ವಯಸ್ಸಿನ ಮುದುಕಿ ಭಿಕ್ಷಾಂದೇಹಿ ಅಂದಾಗ ಪಾಪ ಗರ್ಭಿಣಿಯಾಗಿ ಗರ್ಭಿಣಿ ಇರ್ತಾಳ ಹೆಣ್ಮಗಳ. ಯಾರೋ ಒಬ್ಬ ಅಜ್ಜಿ ಬಂದಾಳ ಅಂತ ಒಂದಿಷ್ಟ ಏನೋ ರೊಟ್ಟಿ ತಗೊಂಡು ಹೊರಗೆ ಬಂದ ಆ ಅಜ್ಜಿಗೆ ಕೊಡ್ತಾಳ. ಕೊಟ್ಟ ಹಂಗ ಸುಮ್ಮ ಆಗಂಗಿಲ್ಲ. ಹೆಣ್ಮಗಳು ಕೇಳ್ತಾಳ ಅಜ್ಜಿನ, ಅಜ್ಜಿ ಮತ್ತ ನೀನ್ ನೋಡಿದ್ರ ಭಾಳ ಅನುಭವ ಇದ್ದಂಗೈತಿ, ನಿನಗೂ ಕೂಡ ಮಕ್ಕಳ ಆದಂಗದಾವು. ನಂದಿದ ಮೊದಲನೇ ಹೆರಿಗೆವ, ಫಸ್ಟ್ನೇ ಹೆರಿಗೆ ಐತಿ. ಹೆರಿಗೆ ಆಗಾಗ ಏನಾರ ನೋವಾಗತ್ತೇನವ, ಬ್ಯಾನ್ ಆಗತ್ತೇನು, ತ್ರಾಸ್ ಭಾಳ ಆಗತ್ತೇನು ಅಂತ ಹೆಣ್ಮಗಳು ಏನ್ ಮಾಡ್ತಾಳ, ಗರ್ಭಿಣಿ ಹೆಣ್ಮಗಳು ಆ ಮುದುಕಿಗೆ ಕೇಳ್ತಾಳ ಅಜ್ಜಿಗೆ. ಆಗ ಅಜ್ಜಿ 2 ರೊಟ್ಟಿ ಕೈಯಾಗಿ ಹಿಡ್ಕೊಂಡು ಹೇಳ್ತಾಳ, ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಏನು ಭಾಳ ನೋವಾಗಂಗಿಲ್ಲವ, ಭಾಳ ನೋವಾಗಂಗಿಲ್ಲ. ಯಾಕಂದ್ರ ಮನಿಯೊಳಗ ನಾ ಹಡ್ದಿರ್ತಕ್ಕಂಥ 2 ಗಂಡು ಮಕ್ಕಳು ಇದ್ದು ಅವರ ನೌಕರಿ ಮಾಡಕತ್ತು ಲಕ್ಷ ಗಟ್ಲೆ ಆಸ್ತಿ ಅಂತಸ್ತಿ ಇದ್ದು ಇವತ್ತು ನಿನ್ನ ಮನೆ ಮುಂದೆ ಬಂದ ಭಿಕ್ಷಾಂದೇಹಿ ಅಂತನಲ್ಲ, ಇಷ್ಟು ನೋವು ಹಡಿಯಾಗ ಆಗಂಗಿಲ್ಲ ಅನ್ಲಕ್ಕೆ. ಎಷ್ಟು ನೊಂದು ಮನಸ್ಸಿಂದ ಹೇಳಿರ್ಬೇಕವ ಆ ತಾಯಿ. ಅಟ್ ಎಲ್ಲಾ ಎದ್ದು ನಾ ನಿನ್ನ ಮನೆ ಮುಂದೆ ಬಂದ ಸೆರಗೊಟ್ಟು ಭಿಕ್ಷಾಂದೇಹಿ ಅನ್ನಾಕತ್ತನಲ್ಲ, ಅಟ್ಟೆಲ್ಲ ಇಟ್ಕೊಂಡ ಈಗೇನ್ ಆಗಾಕತ್ತಲ್ಲ ನನಗ ನೋವ, ಇಷ್ಟು ನೋವು ಹಡಿಯಾಗ ಆಗಂಗಿಲ್ಲ ಅಂದ್ಲು. ನಾವಂತೀವಿ ಹಡಿಯುವುದು ಮರುಜನ್ಮ ಪಡ್ದಂಗಂತ. ಹಡಿಯು ನೋವು ಹಡಿಯಾಗ ಆಗೋದು. ಮತ್ತ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಇದ ದೊಡ್ಡ ನೋವು ಅಂತಾಳ ಅಂತಂದ್ರ ಆ ತಾಯಿಗೆ ಎಷ್ಟು ನೋವು ಆಗಾಕಿಲ್ಲ ತಾಯಿ. ಮತ್ ಇಂಥ ಮಕ್ಕಳನ್ನ ತಗೊಂಡ್ ಏನ್ ಮಾಡೋದೈತ್ರಿ? ನಮಗ ಮಕ್ಕಳು ಆಗಿರ್ತಕ್ಕಂಥವ್ರು ಹೆಂಗಿರ್ಬೇಕು ಅಂತಂದ್ರ ಅವ್ರು ನಮಗೇನ ಚಲೋ ಸೀರೆ ತಂದು ಕೊಡೋದು ಬೇಡ, ಚಲೋ ಬಂಗಾರ ಹಾಕೋದು ಬೇಡ, ಮನಿ ಮ್ಯಾಗ ಮನಿ ಕಟ್ಸೋದು ಬೇಡ, ನಮ್ಮ ಮೈ ತುಂಬ ಬಂಗಾರ ಸುರಿಯೋದು ಬೇಡ. ಏನಪ್ಪ ಮಕ್ಕಳಾಗಿರ್ತಕ್ಕಂಥವ್ರು ಒಂದಿಷ್ಟು ತಂದೆ ತಾಯಿಗಳು ಆರಾಮಿಲ್ಲ ಅಂತ ಮಕ್ಕೊಂದಿರ್ತಕ್ಕಂಥ ಸಂದರ್ಭದೊಳಗ ಬಂದು ಒಂದ್ ಹನಿ ನೀರ್ ಹಾಕಿದ್ರೆ ಸಾಕು, ಹಂಗ ಮಕ್ಕಳನ್ನ ಬೆಳೆಸ್ಬೇಕು ತಾಯಿ. ಅಂತ ಮಕ್ಕಳಿದ್ರೆ ಚಲೋ. ಎಷ್ಟೋ ಮಂದಿಗೆ ಮಕ್ಕಳು ತಂದೆ ತಾಯಿ ಕಾಟ ಬೆಡ್ ಮ್ಯಾಗ ಮಕ್ಕೊಂದಾರ ಅಂತಂದ್ರ ಡಾಕ್ಟರ್ನ ಕರ್ಕೊಂಬರೋದು ಬಾಳ ಇಲ್ಲ.
ನಮ್ಮಪ್ಪ ನಮ್ಮವ್ವ ಆರಾಮಾಗ್ಲಿಕ್ಕೆ ಡಾಕ್ಟರ್ನ ಕರ್ಕೊಂಡ್ ಬರಂಗಿಲ್ಲ. ಈಗಿನ ಮಕ್ಕಳು ಏನ್ ಮಾಡ್ತಾರ, ನಮ್ಮಪ್ಪ ಅವ್ವ ಸಾಯೋಕ್ಕಿಂತ ಮೊದಲ ಆಸ್ತಿ ಬರ್ಸ್ಕೋಬೇಕಂತ ಲಾಯರ್ನ ಕರ್ಕೊಂಡ್ ಬರೋರು ಬಾಳ ಮಂದಿ ಅದಾರ. ಎಷ್ಟೋ ಉದಾಹರಣೆ ಆಗಿ ಹೋಗ್ಯಾವ. ಬೆಳಗಾಂ ಒಳಗ, ಇಲ್ಲೇನ್ ಬೆಳಗಾಂ ಐತ್ಲ ಕರ್ನಾಟಕದೊಳಗೆ, ಬೆಳಗಾಂ ಒಳಗ ತಂದೆ ಸತ್ತಿರ್ತಾನ. ಎಲ್ಲಾರು ಏನ್ ಮಾಡ್ತಿರ್ತಾರ, ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರ. ಇವು ಮಕ್ಕಳು ಎಲ್ಲೋ ದೂರದ ಮಕ್ಕಳಿಗೆ ಫೋನ್ ಹಚ್ತಾರ, ಹಿಂಗ ನಿಮ್ಮಪ್ಪ ತೀರ್ಕೊಂಡ್ಬಿಟ್ಟಾನ, ಒಂದಿಷ್ಟು ಬಂದು ಅಂತ್ಯಕ್ರಿಯೆ ಮಾಡ್ರಿ ಅಂತಂದ್ರ. ಅಂತ್ಯಕ್ರಿಯೆ ಮಾಡಂದಾಗ ಮಕ್ಕಳು ಹೇಳ್ತಾರ ಫೋನ್ಯಾಗ, ನಾವು ದೊಡ್ಡ ಕೆಲಸದೊಳಗದೀವಿ, ನಾವೀಗ ಇಲ್ಲಿಂದ ಬಂದು ಅಂತ್ಯಕ್ರಿಯೆ ಮಾಡ್ಬೇಕಂದ್ರೆ ಬಹಳ ತಡ ಆಗತ್ತ, ನೀವ ಅಂತ್ಯಕ್ರಿಯೆ ಮಾಡಿಬಿಡ್ರಿ, ಅದಕ್ಕೆ ಎಷ್ಟಾಗತ್ತ ಅದ್ರ ಅಮೌಂಟ್ ಹೇಳ್ರಿ, ಫೋನ್ ಪೇ ಮಾಡ್ತೀವಿ. ಸಾಯು ಕಾಲಕ್ಕ ಸತ್ತಾರ ಅಂದ್ರ ಬಂದ್ ಮುಖ ನೋಡಾಕು ಆಗಂಗಿಲ್ಲ ಅಂದ್ರ ಅಂತ ಮಕ್ಳು ಇರುದು ಅಷ್ಟ, ಸತ್ರು ಅಷ್ಟ. ತಾಯಿ ಒಂದ್ ಏನ್ ಮಾಡೋದೈತಿ, ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಾಯಿ ಮರಳಿ ಬರುವಳೇನು, ತಾಯಿ ಮರಳಿ ಬರುವಳೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಕಾಣೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುಂದ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ, ತಾನು ಸೊರಗಿ ನಿನ್ನ ಬಾಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಕಾಣೋ. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲಂತ, ಚಿನ್ನದಂತದೊಂದು ಹೆಣ್ಣ ತೆಗೆದಳ ನಿನ್ನ ಮದುವಿಗಂತ. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲಂತ, ಚಿನ್ನದಂತದೊಂದು ಹೆಣ್ಣ ತೆಗೆದಳ ನಿನ್ನ ಮದುವಿಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಲ್ಲ, ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬೆಳ್ಳಿ ಹಬ್ಬಲಲ್ಲ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇದ್ದ, ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಂತಿತ್ತ, ಕನಸ ಕನಸಾಗೆ ಉಳಿತ, ಕನಸ ಕನಸ